ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೀತಿಯ ಸ್ನೇಹಿತರೆ, ಇವತ್ತು ನೋಡ್ಬೋದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR ಮತ್ತು DR ನೋಟಿಫಿಕೇಶನ್ ಆಗಿದೆ. ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಒಟ್ಟಾರೆಯಾಗಿ ಪೋಸ್ಟ್ಗಳ ಎಷ್ಟಿದಾವೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, 1421 ಹುದ್ದೆಗಳು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹುದ್ದೆಗಳಾಗಿವೆ. ಸ್ನೇಹಿತರೆ, ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ CR ಮತ್ತು DR ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಇವೆ ಮತ್ತು ನಿಮ್ಮ ಕೆಟಗರಿಗೆ ಎಷ್ಟು ಪೋಸ್ಟ್ಗಳು ಬರಲಿದೆಯೋ ಅಂತ ಒಂದು ಸಲ ನೀವು ಚೆನ್ನಾಗಿ ನೋಡಿಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಭವಿಷ್ಯ ಮತ್ತು ನೀವು ಚೆನ್ನಾಗಿ ಓದೋರಿದ್ದರೆ ನೀವು ನಿರ್ಧಾರ ಮಾಡುವ ಜಿಲ್ಲೆ ಅದು ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ, ನಾನು ಉದಾಹರಣೆಯಾಗಿ ಇವತ್ತು ಬೆಂಗಳೂರು ನಗರವನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ, ಅಪ್ಲಿಕೇಶನ್ ಹಾಕುವ ಮುನ್ನ ಒಂದು ಸಲ ನೀವು ಥಿಂಕ್ ಮಾಡಿ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಅಂತ ನಿಮಗೆ ಬಿಟ್ಟ ವಿಚಾರ ಸ್ನೇಹಿತರೆ. ಇಲ್ಲಿ ಬೆಂಗಳೂರು ನಗರದಲ್ಲಿ ನಾನ್ HK ವಿಭಾಗದಲ್ಲಿ 1421 ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ. ಇದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಒಂದು ಉದ್ಯೋಗಗಳ ಸಂಖ್ಯೆ ಆಗಿದೆ. ಇಲ್ಲಿ ಪ್ರವರ್ಗ ಒಂದು ಕ್ಯಾಟಗರಿಗೆ ಅಂದರೆ 21 ಅಂದರೆ ಸಾಮಾನ್ಯದಲ್ಲಿ ಪ್ರವರ್ಗ 1 21 ಅಂದರೆ ಇತರರಲ್ಲಿ ಅವರಿಗೆ ಗ್ರಾಮೀಣ ವಿಭಾಗದಲ್ಲಿ 10 ಹುದ್ದೆಗಳಿದ್ದಾವೆ. ಮಾಜಿ ಸೈನಿಕರಲ್ಲಿ 3 ಹುದ್ದೆಗಳು. ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 2 ಹುದ್ದೆಗಳು. ಅದೇ ರೀತಿ ಯೋಜನೆ ನಿರಾಶ್ರಿತರು ಪ್ರವರ್ಗ 1ರಲ್ಲಿ 2 ಹುದ್ದೆಗಳು. ಒಟ್ಟಾರೆಯಾಗಿ ಪ್ರವರ್ಗ 1ಕ್ಕೆ ಮೀಸಲಿದ್ದ ಹುದ್ದೆಗಳ ಸಂಖ್ಯೆ 38 ಆಗಿದೆ ಸ್ನೇಹಿತರೆ. ಅದೇ ರೀತಿ ಪ್ರವರ್ಗ 2A ಇಲ್ಲಿ ಅಂದರೆ ಪ್ರವರ್ಗ 2A ಯಲ್ಲಿ GM ಅಲ್ಲಿ 79 ಹುದ್ದೆಗಳ ಒಂದು ಖಾಲಿ ಇದ್ದಾವೆ. ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗಳಂದರೆ 2A ಯಲ್ಲಿ ಬರುವ ಗ್ರಾಮೀಣ ಅಭ್ಯರ್ಥಿಗಳ 35 ಹುದ್ದೆಗಳು. ಮಾಜಿ ಸೈನಿಕರ ಅಂದರೆ 2A ಯಲ್ಲಿ ಬರುವ ಮಾಜಿ ಸೈನಿಕರಂದರೆ 14 ಹುದ್ದೆಗಳು. ಕನ್ನಡ ಮಾಧ್ಯಮ ಅಂದರೆ 2A ಯಲ್ಲಿ ಕನ್ನಡ ಮಾಧ್ಯಮ ಅಭ್ಯಾಸ ಮಾಡಿದ ಅಭ್ಯರ್ಥಿಗಳಿಗೆ 7 ಹುದ್ದೆಗಳು ಲಭ್ಯ ಇದ್ದಾವೆ. ಅದೇ ರೀತಿ ಯೋಜನೆ ನಿರಾಶ್ರಿತರು 7 ಅಂತ ಹೇಳ್ಬೋದು. ಅದೇ ರೀತಿ ಒಟ್ಟಾರೆಯಾಗಿ 2Aಗೆ ಒಟ್ಟು ಪೋಸ್ಟ್ಗಳು 142 ಹುದ್ದೆಗಳ ಖಾಲಿ ಇದ್ದಾವೆ ಸ್ನೇಹಿತರೆ. ಅದಕ್ಕಾಗಿ ನೀವೆಲ್ಲ ಒಂದ್ಸಲ ಯೋಚನೆ ಮಾಡಿ ಹುದ್ದೆಗಳನ್ನು ಆಯ್ಕೆ ನಿಮ್ಮ ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರವರ್ಗ 2B ಅಂದರೆ ಪ್ರವರ್ಗ 2B ಯಲ್ಲಿ 21 ಅಂದರೆ ಸಾಮಾನ್ಯ ಅಂದರೆ GM ಅಲ್ಲಿ ಪ್ರವರ್ಗ 2B GM ಅಲ್ಲಿ 21, ಗ್ರಾಮೀಣದಲ್ಲಿ 10, ಮಾಜಿ ಸೈನಿಕ 3, ಕನ್ನಡ ಮಾಧ್ಯಮದಲ್ಲಿ 2, ಅದೇ ರೀತಿ ಯೋಜನೆ 2, ಒಟ್ಟಾರೆಯಾಗಿ 38 ಪೋಸ್ಟು ಪ್ರವರ್ಗ 2Bಗೆ ಸಂಬಂಧಪಟ್ಟಿವೆ. ಅದೇ ರೀತಿ ಪ್ರವರ್ಗ 3A 21 ಹುದ್ದೆಗಳು GM ಅಲ್ಲಿ. ಅದೇ ರೀತಿ ಗ್ರಾಮೀಣದಲ್ಲಿ 10, ಅದೇ ರೀತಿ ಮಾಜಿ ಸೈನಿಕ 3, ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಸಹ 2 ಅಂತ ಹೇಳ್ತೀವಿ ಸ್ನೇಹಿತರೆ. ಯೋಜನೆ 2, ಒಟ್ಟಾರೆಯಾಗಿ 38 ಪೋಸ್ಟ್ಗಳು ಖಾಲಿದಾವೆ ಅವರಿಗೆ ಪ್ರವರ್ಗ 3A. ಪ್ರವರ್ಗ 3B 27 ಹುದ್ದೆಗಳು GM ಅಲ್ಲಿದ್ದಾವೆ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಕಲಿತ ಅಭ್ಯರ್ಥಿಗಳು 12 ಹುದ್ದೆಗಳು 3B ಅವರಿಗೆ. ಅದೇ ರೀತಿ ಮಾಜಿ ಸೈನಿಕ 4, ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ 2, ಯೋಜನೆ 2, ಒಟ್ಟಾರೆಯಾಗಿ 47 ಹುದ್ದೆಗಳು 3B ಅವರಿಗೆ ಸಂಬಂಧಪಟ್ಟಿವೆ. ಪ್ರಶಿಷ್ಟ ಜಾತಿಯಲ್ಲಿ 3 ಪಂಗಡಗಳಿದೆ ಸ್ನೇಹಿತರೆ. ಪ್ರಶಿಷ್ಟ ಜಾತಿ A ಯಲ್ಲಿ ಒಟ್ಟಾರೆಯಾಗಿ ಅವರಿಗೆ GM ಅಲ್ಲಿ 28 ಪೋಸ್ಟ್ಗಳು. ಅದೇ ರೀತಿ ಗ್ರಾಮೀಣ ವಿಭಾಗದಲ್ಲಿ ಕಲಿತ ಅಭ್ಯರ್ಥಿಗಳಿಗೆ 13 ಪೋಸ್ಟು, ಮಾಜಿ ಸೈನಿಕರಿಗೆ 5. ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದ ಪ್ರಶಿಷ್ಟ ಜಾತಿಯ ಅಭ್ಯರ್ಥಿ A ಅಭ್ಯರ್ಥಿಗಳಿಗೆ 2 ಹುದ್ದೆಗಳು. ಯೋಜನೆ 2, ಒಟ್ಟಾರೆಯಾಗಿ 50 ಹುದ್ದೆಗಳು ಖಾಲಿದಿವೆ ಪ್ರಶಿಷ್ಟ ಜಾತಿ A ವಿಭಾಗದಲ್ಲಿ. ಅದೇ ರೀತಿ ಪ್ರಶಿಷ್ಟ ಜಾತಿ B ವಿಭಾಗದಲ್ಲಿ 28, ಅದೇ ರೀತಿ GM ಅಲ್ಲಿ 28, ಗ್ರಾಮೀಣದಲ್ಲಿ 13, ಮಾಜಿ ಸೈನಿಕರು 5. ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಶಿಷ್ಟ ಜಾತಿ B ವರ್ಗದವರಿಗೆ 2 ಹುದ್ದೆಗಳು. ಅದೇ ರೀತಿ ಯೋಜನೆ ನಿರಾಶ್ರಿತರಿಗೆ 2, ಒಟ್ಟಾರೆಯಾಗಿ ಇಲ್ಲಿ ಸಹ 50 ಹುದ್ದೆಗಳು ಖಾಲಿದ್ದಾವೆ. ಪ್ರಶಿಷ್ಟ ಜಾತಿ C ವಿಭಾಗದಲ್ಲಿ 19+5 ಅಂದರೆ GM ಅಲ್ಲಿ 19+5 ಇದ್ದಾವೆ. ಅದೇ ರೀತಿ ನೋಡ್ಕೊಳ್ಬೋದು. ಇದು ಮಾಜಿ ಸೈನಿಕರಿಗೆ ಸಂಪುಟ ಅಂತ ಗೊತ್ತಿಲ್ಲ. ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ 7+3 ಇದ್ದಾವೆ ಸ್ನೇಹಿತರೆ. ಅದೇ ರೀತಿ ಮಾಜಿ ಸೈನಿಕರು 2 ಹುದ್ದೆಗಳು. ಕನ್ನಡ ಮಾಧ್ಯಮದಲ್ಲಿ 1, ಯೋಜನೆ 1, ಒಟ್ಟಾರೆಯಾಗಿ 29 ಹುದ್ದೆಗಳು. ಪ್ರಶಿಷ್ಟ ಜಾತಿ ಅಂದರೆ ಪ್ರಶಿಷ್ಟ ಜಾತಿ C ವರ್ಗದಲ್ಲಿ ಅಂತ ಹೇಳ್ಬೋದು. ಒಟ್ಟಾರೆ ಇವರಿಗೆ 32+10 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ ಪ್ರಶಿಷ್ಟ ಪಂಗಡ GM ಅಲ್ಲಿ 17, ಗ್ರಾಮೀಣ ವಿಭಾಗದಲ್ಲಿ 8, ಮಾಜಿ ಸೈನಿಕರಲ್ಲಿ 2, ಕನ್ನಡ ಮಾಧ್ಯಮದಲ್ಲಿ 1, ಅದೇ ರೀತಿ ಯೋಜನೆ 1, ಒಟ್ಟಾರೆಯಾಗಿ 29 ಇವುಗಳು ಪ್ರಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟ ಒಟ್ಟಾರೆಯಾಗಿ 29 ಹುದ್ದೆಗಳು. ಸಾಮಾನ್ಯ ಅರ್ಹತೆ ಅಂದರೆ ಫುಲ್ ಪ್ಯೂರ್ GM ಅಲ್ಲಿ ಇಲ್ಲಿ 262 ಇತರದಲ್ಲಿ ಇದೆ ಸ್ನೇಹಿತರೆ. ಅಂದರೆ ಫುಲ್ GM ಆಗಿರ್ತಾವೆ, ಪ್ಯೂರ್ GM ಆಗಿರ್ತಾವೆ. ಅದೇ ರೀತಿ ಗ್ರಾಮೀಣ ಅಂದರೆ ಗ್ರಾಮೀಣ GM 119,
ಮಾಜಿ ಸೈನಿಕ ಗ್ರಾಮೀಣ 47 ಅಂದರೆ ಮಾಜಿ ಸೈನಿಕರು 47 GM ಅಲ್ಲಿ. ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ GM ಅಲ್ಲಿ 24, ಯೋಜನೆ ನಿರಸತರಿದ್ದರೆ ಅವರಿಗೆ GM ಅಲ್ಲಿ 23. ಒಟ್ಟಾರೆಯಾಗಿ GM ಅಲ್ಲಿ 475 ಉದ್ಯೋಗಗಳು ಖಾಲಿದಾವೆ ಸ್ನೇಹಿತರೆ. ಇದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯಾಗಿದೆ. ಇದೇ ರೀತಿ ನೀವು ನೋಡ್ಕೊಂಡು ನಿಮ್ಮ ಒಂದು ಜಿಲ್ಲೆಗಳು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಕೆಟಗರಿಗೆ ಎಷ್ಟು ಪೋಸ್ಟ್ ಇದಾವೆ ಅಂತ ಒಂದ್ಸಲ ನೀವು ಥಿಂಕ್ ಮಾಡಿ ಹಾಕಿ ಸ್ನೇಹಿತರೆ. ಅದೇ ರೀತಿ ಇನ್ನೊಂದು ಸಂಚಿಕೆಯೊಂದಿಗೆ ನಾನು ಸಿಗ್ತೀನಿ. ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಮತ್ತು ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.